ನೆಕ್ಸ್ಟ್ ಮೂರನೇ ಒಂದು ಇಫ್ ಎಲ್ಸ್ ಇಫ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮಲ್ಟಿಪಲ್ ವೇ ಬ್ರಾಂಚ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್. ಮಲ್ಟಿಪಲ್ ವೇ ಅಂದ್ರೆ ಇದಕ್ಕೆ ಜಾಸ್ತಿ ದಾರಿಗಳಿದೆ, ಒಂದಲ್ಲ, ಮೋರ್ ದ್ಯಾನ್ ಒನ್, ಎಷ್ಟಾದ್ರೂ ಆಗಿರ್ಬೋದು. ಒನ್ ವೇ ಅಂದ್ರೆ ಒಂದೇ ದಾರಿ, ಟೂ ವೇ ಅಂದ್ರೆ ಟೂ ವೇಸ್, ಎರಡು ದಾರಿಗಳು. ಮಲ್ಟಿಪಲ್ ವೇ ಅಂದ್ರೆ ಎರಡಕ್ಕಿಂತ ಜಾಸ್ತಿ ದಾರಿಗಳಿದೆ, ಜಾಸ್ತಿ ದಾರಿಗಳಿದಾವೆ ಅಂದ್ರೆ ಅವನು ಯಾವ ಕಡೆ ಬೇಕಾದ್ರೂ ಹೋಗ್ಬಹುದು. ಹೌದಾ? ಯಾವ ತರ ಅಂದ್ರೆ ಇನ್ ಮಲ್ಟಿಪಲ್ ವೇ ಬ್ರಾಂಚ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟರ್ ದ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ಸಮ್ ಕಂಡೀಷನ್ಸ್. ಒಂದು ಕಂಡೀಷನ್ ಅಲ್ಲ, ಜಾಸ್ತಿ ಕಂಡೀಷನ್ಸ್ ಚೆಕ್ ಮಾಡ್ಕೊಂಡ್ಬಂದು ನಾವು ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ಬರೀತೀವಿ ನೋಡ್ರಿ, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. Okay, no problem. Next one is the if else if construct. That means it is also called as multiple way branch programming construct. Multiple way ಅಂದ್ರೆ more than one way. ಒಂದಕ್ಕಿಂತ ಜಾಸ್ತಿ ದಾರಿಗಳಿದಾವೆ. ಹೌದಾ? In which the statement is executed based on some conditions. ಒಂದು ಕಂಡೀಷನ್ ಅಲ್ಲ, ಒಂದಕ್ಕಿಂತ ಜಾಸ್ತಿ ಕಂಡೀಷನ್ಸ್ ಅನ್ನ ನಾವು ಚೆಕ್ ಮಾಡ್ಕೊಂಡ್ ಬಂದು ಒಂದೇ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡ್ತೀವಿ. ಹೌದಾ? ಯಾವ ತರ ಕಂಡೀಷನ್ ಚೆಕ್ ಮಾಡೋದು ನಾವು? ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಾವ್ ಏನ್ ಮಾಡ್ತೀವಿ ಅಂದ್ರೆ SLC ಎಕ್ಸಾಮ್ ಅಥವಾ ಸೆಕೆಂಡ್ PC ಎಕ್ಸಾಮ್ ಬರೀತೀವಿ, ನಮಗೆ ರಿಸಲ್ಟ್ ಬರ್ತದೆ. ಅವ್ನು ಏನ್ ಮಾಡ್ತಾರೆ ಅಂದ್ರೆ ರಿಸಲ್ಟ್ ಡಿಸ್ಪ್ಲೇ ಮಾಡುವಾಗ ನಮ್ಮ ಕಾಲೇಜಲ್ಲಿ ಈಗ 100 ಜನ ಇದೆ ಅನ್ಕೊಳ್ರಿ, ಆ 100 ಜನದ್ದು ಏನ್ ಮಾಡ್ಬೇಕು, ರಿಸಲ್ಟ್ ಡಿಸ್ಪ್ಲೇ ಮಾಡ್ಬೇಕು. ನಾವು ಕಂಪ್ಯೂಟರ್ ಏನ್ ಮಾಡ್ತೀವಿ, ಪ್ರೋಗ್ರಾಮ್ ಬರಿತೀವಿ. ಏನಂತಂದ್ರೆ ಯಾರು 85 ಮಾರ್ಕ್ಸ್ ಗಿಂತ ಜಾಸ್ತಿ ತಗೊಂಡಿದಾರೋ ಅವರು ಡಿಸ್ಟಿಂಕ್ಷನ್, 60ಕ್ಕಿಂತ ಜಾಸ್ತಿ ಬಂದಿರೋರು ಫಸ್ಟ್ ಕ್ಲಾಸ್, 50ರ ಮೇಲ್ಗಡೆ ಬಂದಿರೋರು ಸೆಕೆಂಡ್ ಕ್ಲಾಸ್, 35ಕ್ಕಿಂತ ಮೇಲ್ಗಡೆ ಬಂದಿರೋರು ಪಾಸ್, ಇಲ್ಲ ಅಂದ್ರೆ ಫೇಲ್. ಹೌದಾ? ನೋಡ್ರಿ ಕಂಡೀಷನ್ಸ್ ಯಾವ ತರ ಇದಾವೆ. ಆ ಕಂಡೀಷನ್ಸ್ ನ ಬೇಸ್ ಮಾಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅವನು ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ, ಸೆಕೆಂಡ್ ಕ್ಲಾಸ, ಪಾಸ್ ಕ್ಲಾಸ, ಇಲ್ವಾ ಫೇಲ್ ಅಂತ. ಹೌದಾ? ಈ ತರ ಒಂದು ಪ್ರೋಗ್ರಾಮ್ ಬರೆದ್ರೆ ನೀವು ಜಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಇದ್ರೆ ಸಾಕು, ಅದು ಪಾಸ್ ಫೈಲ್ ಡಿಸ್ಟಿಂಕ್ಷನ್ ಅನ್ನೋದು ನಮಗೆ ಟೋಟಲ್ ಆಗಿ ಡಿಸ್ಪ್ಲೇ ಮಾಡಿಬಿಡ್ತದೆ ಪ್ರೋಗ್ರಾಮಿಂಗು. ಒಂದ್ಸಲ ಪ್ರೋಗ್ರಾಮ್ ಬರೆದ್ರೆ ಸಾಕು, ಥ್ರೂಔಟ್ ಕರ್ನಾಟಕ ನೀವು ಆ ಸಾಫ್ಟ್ವೇರ್ ನಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಇದ್ರೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ನಿಮಗೆ ಡಿಸ್ಪ್ಲೇ ಮಾಡಿಬಿಡ್ತದೆ.
ಅದಕ್ಕೆ ನೋಡ್ರಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಇಫ್ ಕಂಡೀಷನ್ 1 ಟ್ರೂ ಆಯ್ತು ಅನ್ಕೊಂಡ್ರೆ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ 1 ಫಾಲ್ಸ್ ಆಯ್ತು ಅನ್ಕೊಂಡ್ರೆ ಅದು ಎಲ್ಲಿ ಬರ್ತದೆ ಅಂದ್ರೆ ಎಲ್ಸ್ ಬರ್ತದೆ. ನೋಡ್ರಿ ನಾನು ಕರೆಕ್ಟ್ ಆಗಿ ಇಫ್ ಎಲ್ಸ್ ಬರೆದಿದ್ದೀನಿ. ಎಲ್ಸ್ ಅಂದ್ರೆ ಏನು? ಫಾಲ್ಸ್ ಅಂತ ಅರ್ಥ. ಎಲ್ಸ್ ಪಕ್ಕದಲ್ಲಿ ಮತ್ತೆ ಇಫ್ ಬಂದಿದೆ, ಆದ್ರಿಂದ ಆ ಇಫ್ ಪಕ್ಕದಲ್ಲಿ ಮತ್ತೆ ಏನಿದೆ? ಕಂಡೀಷನ್ 2 ಚೆಕ್ ಮಾಡ್ತಾ ಇದೀವಿ. ಕಂಡೀಷನ್ 2 ಟ್ರೂ ಆಯ್ತು ಅನ್ಕೊಂಡ್ರೆ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಷನ್ ಆಗುತ್ತೆ. ಅಕಸ್ಮಾತ್ ಕಂಡೀಷನ್ 2 ಫಾಲ್ಸ್ ಆಯ್ತು ಅನ್ಕೊಂಡ್ರೆ ಇಫ್ ಇಂದ ಯಾವ್ದಕ್ಕೆ ಬರ್ತೀವಿ? ಎಲ್ಸ್ ಬರ್ತೀವಿ. ಮತ್ತೆ ಎಲ್ಸ್ ಪಕ್ಕದಲ್ಲಿ ಮತ್ತೆ ಏನ್ ಬರ್ದಿದ್ವಿ? ಇಫ್. ಏನಿದೆ ನೆಕ್ಸ್ಟ್? ಕಂಡೀಷನ್ 3. ಕಂಡೀಷನ್ 3 ಟ್ರೂ ಆದ್ರೆ ಸ್ಟೇಟ್ಮೆಂಟ್ 3. ಕಂಡೀಷನ್ 3 ಫಾಲ್ಸ್ ಆಯ್ತು ಅನ್ಕೊಂಡ್ರೆ ಎಲ್ಲಿ ಬರ್ತೀವಿ? ಎಲ್ಸ್. ಎಲ್ಸ್ ಪಕ್ಕದಲ್ಲಿ ಇಫ್ ಬರ್ದಿದೀವಾ? ಇಲ್ಲ. ಅದಕ್ಕೆ ಇದೇ ಲಾಸ್ಟ್. ಕಂಡೀಷನ್ 3 ಏನಾದರೂ ಫಾಲ್ಸ್ ಆಯ್ತು ಅನ್ಕೊಂಡ್ರೆ ಎಲ್ಸ್ ಬಂದು ಸ್ಟೇಟ್ಮೆಂಟ್ 4 ನ ಎಕ್ಸಿಕ್ಯೂಷನ್ ಮಾಡ್ತೀವಿ. ಈ ತರ ಎಷ್ಟು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು ನಾವು. ಈಗ ಒಂದು ಎಕ್ಸಾಂಪಲ್ ಬರ್ತೀವಿ ನೋಡ್ರಿ. ಈಗ ನಾನು ಒಂದು ಮಾರ್ಕ್ಸ್ ಎಂಟ್ರಿ ಮಾಡ್ತೀನಿ. ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದಾನೆ ಅಂದ್ರೆ ಅವನು 90. ಇಫ್ ವಾಟ್ ಇಸ್ ದ ಮಾರ್ಕ್ಸ್? 90. 90 ಗ್ರೇಟರ್ ದನ್ ಆರ್ ಈಕ್ವಲ್ ಟು 85. 90 ಅನ್ನೋದು 85ಕ್ಕಿಂತ ದೊಡ್ಡದು. ಹೌದಾ? ಎಸ್. ಕಂಡೀಷನ್ ಟ್ರೂ ಆಗಿದ್ರೆ ಏನು? ಡಿಸ್ಟಿಂಕ್ಷನ್ ಅಷ್ಟೇ ಡಿಸ್ಪ್ಲೇ ಆಯಿತು. ಇನ್ ಕೇಸ್ ಇಫ್ ದ ಮಾರ್ಕ್ಸ್ ಈಸ್ 30, 30 ಮಾರ್ಕ್ಸ್ ಬಂದಿದ್ರೆ ನೋಡ್ರಿ ಯಾವ ಡಿಸ್ಪ್ಲೇ ಯಾವ ತರ ಡಿಸ್ಪ್ಲೇ ಮಾಡ್ತದೋ? ಇಫ್ ವಾಟ್ ಇಸ್ ದ ಮಾರ್ಕ್ಸ್? 30 ಗ್ರೇಟರ್ ದನ್ ಈಕ್ವಲ್ಸ್ ಟು 85. ಕಂಡೀಷನ್ ಟ್ರೂ ನಾ? 30 85ಕ್ಕಿಂತ ದೊಡ್ಡದಾ? ಫಾಲ್ಸ್. ಯಾವಾಗ ಫಾಲ್ಸ್ ಇದೆ ನಾವು ಎಲ್ಲಿ ಬರ್ತೀವಿ? ಎಲ್ಸ್. ಎಲ್ಸ್ ಪಕ್ಕದಲ್ಲಿ ಏನಿದೆ? ಇಫ್. ಆ ಇಫ್ ಅಲ್ಲಿ ಮತ್ತೆ ಕಂಡೀಷನ್ ಇದೆ. ವಾಟ್ ಇಸ್ ದ ಮಾರ್ಕ್ಸ್ ವ್ಯಾಲ್ಯೂ? 30 ಗ್ರೇಟರ್ ದನ್ ಈಕ್ವಲ್ಸ್ ಟು 60. 30 ಕೂಡ 60ಕ್ಕಿಂತ ದೊಡ್ಡದಲ್ಲ. ಇಲ್ಲೂ ಕೂಡ ಕಂಡೀಷನ್ ಫಾಲ್ಸ್ ಆಯ್ತು. ಫಾಲ್ಸ್ ಅಂದ್ರೆ ಎಲ್ಲಿ ಬರ್ತೀವಿ? ಇಫ್ ಇಂದ ಎಲ್ಸ್. ಎಲ್ಸ್ ಪಕ್ಕದಲ್ಲಿ ಮತ್ತೆ ಏನಿದೆ? ಇಫ್. ಮತ್ತೆ ಕಂಡೀಷನ್ ಚೆಕ್ ಮಾಡಕ್ಕೆ ಹೇಳ್ತಿದ್ದಾನೆ. ವಾಟ್ ಇಸ್ ದ ಮಾರ್ಕ್ಸ್? 30 ಗ್ರೇಟರ್ ದನ್ ಈಕ್ವಲ್ಸ್ ಟು 50. ಕಂಡೀಷನ್ ಈಸ್ ಫಾಲ್ಸ್. ಇಲ್ಲಿ ಫಾಲ್ಸ್ ಆಯ್ತು ಅನ್ಕೊಂಡ್ರೆ ಎಲ್ಲಿಗೆ ಹೋಗ್ತೀವಿ? ಎಲ್ಸ್. ಎಲ್ಸ್ ಪಕ್ಕದಲ್ಲಿ ಮತ್ತೆ ಏನಿದೆ? ಇಫ್. ವಾಟ್ ಇಸ್ ದ ಮಾರ್ಕ್ಸ್? ಮಾರ್ಕ್ಸ್ ಈಸ್ 30 ಗ್ರೇಟರ್ ದನ್ ಈಕ್ವಲ್ಸ್ ಟು 35. 35ಕ್ಕಿಂತ ದೊಡ್ಡದಾ? ನೋ. ಕಂಡೀಷನ್ ಈಸ್ ಫಾಲ್ಸ್. ಫಾಲ್ಸ್ ಅಲ್ಲಿ ಎಲ್ಲಿಗೆ ಹೋಗ್ತೀವಿ? ಎಲ್ಸ್. ಎಲ್ಸ್ ಪಕ್ಕದಲ್ಲಿ ಇಫ್ ಇದೆಯಾ? ಇಲ್ಲ. ಲಾಸ್ಟ್ ಅಲ್ಲಿ ಏನಿದೆ? ಸ್ಟೇಟ್ಮೆಂಟ್ ಫೇಲ್ ಅಂತಿದೆ. ಅಂದ್ರೆ 30 ಮಾರ್ಕ್ಸ್ ಬಂದ್ರೆ ಏನು ಡಿಸ್ಪ್ಲೇ ಮಾಡ್ತಾ ಇದೆ? ಇಟ್ ಈಸ್ ಫೇಲ್ ಅಂತ ತೋರಿಸ್ತಾ ಇದೆ ನಮಗೆ. ನೋಡ್ರಿ ಕಂಡೀಷನ್ಸ್ ಎಷ್ಟು ಚೆಕ್ ಮಾಡ್ತಾ ಇದೀವೋ. ದ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ಸಮ್ ಕಂಡೀಷನ್ಸ್. ಒಂದಲ್ಲ ಒಂದಕ್ಕಿಂತ ಜಾಸ್ತಿ ಕಂಡೀಷನ್ಸ್ ನಾವು ಚೆಕ್ ಮಾಡ್ತಾ ಇದೀವಿ. ಒಂದು ದಾರಿ ಅಲ್ಲ, ನಮಗೆ ಮಲ್ಟಿಪಲ್ ವೇ ಇದೆ. ನೋಡ್ರಿ ಅದು ಡಿಸ್ಟಿಂಕ್ಷನ್ ಆಗಿರ್ಬೋದು, ಫಸ್ಟ್ ಕ್ಲಾಸ್ ಆಗಿರ್ಬೋದು, ಸೆಕೆಂಡ್ ಕ್ಲಾಸ್ ಆಗಿರ್ಬೋದು, ಪಾಸ್ ಕ್ಲಾಸ್ ಆಗಿರ್ಬೋದು, ಅಥವಾ ಫೇಲ್ ಆಗಿರ್ಬೋದು. ಹೌದಾ? ಕಂಡೀಷನ್ಸ್ ಜಾಸ್ತಿ ಇದಾವೆ ನಮ್ಮ ಹತ್ರ. ಈ ತರ ಒಂದು ಕಂಡೀಷನ್ಸ್ ನ ಬೇಸ್ ಮಾಡಿಕೊಂಡು ಒಂದು ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಷನ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಫ್ ಎಲ್ಸ್ ಇಫ್ ಆರ್ ಓರ್ ಆರ್ ಮಲ್ಟಿಪಲ್ ವೇ ಬ್ರಾಂಚ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್. ಮಲ್ಟಿಪಲ್ ವೇ ಅಂದ್ರೆ ಒಂದಕ್ಕಿಂತ ಜಾಸ್ತಿ ವೇಸ್ ಇದಾವೆ ನಮಗೆ. ಎಕ್ಸಾಂಪಲ್ ಅರ್ಥ ಆಯ್ತಾ ಯಾವ ತರ ಅಂತ? ದಿಸ್ ಇಸ್ ದ ಸಿಂಟ್ಯಾಕ್ಸ್ ಅಂಡ್ ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ವೇ ಬ್ರಾಂಚ್ ಆರ್ ಇಫ್ ಎಲ್ಸ್ ಇಫ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್. ನೆಕ್ಸ್ಟ್ ಇದಾದ್ಮೇಲೆ 4ನೇದು ನೆಸ್ಟೆಡ್ ಇಫ್. Nested if means one if statement is enclosed with another if statement. ಒಂದು if statement ಒಳಗಡೆ ಇನ್ನೊಂದು if statement ನ ಬರೆದ್ರೆ ಅದನ್ನ ಏನಂತ ಕರಿತೀವಿ ಅಂದ್ರೆ nested if. ನೋಡ್ರಿ ಈ if ಗೆ else, ಈ if ಗೆ ಅರ್ಥ else, ಈ if ಗೆ ಏನ್ ಮಾಡಿದ್ವಿ? else ಬರೆದಿದ್ವಿ. ಈ if ಒಳಗಡೆ ಇನ್ನೊಂದು if ಬರ್ದಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ nested if construct. if condition 1 is true ಇಲ್ಲಿ ಎಂಟ್ರಿ ಹಾಕ್ತೀವಿ. ಅವಾಗ ಇಲ್ಲೇನಿದೆ? ಮತ್ತೆ ಇಫ್ ಇದೆ. ಇಫ್ ಕಂಡೀಷನ್ 2 ಈಸ್ ಟ್ರೂ ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ 2 ಈಸ್ ಫಾಲ್ಸ್ ಇಫ್ ಇದು ಯಾವಾಗ ಹೋಗ್ತೀವಿ? ಎಲ್ಸ್. ಆ ಎಲ್ಸ್ ಮತ್ತೆ ಏನಿದೆ? ಸ್ಟೇಟ್ಮೆಂಟ್ 2 ಈಸ್ ಎಕ್ಸಿಕ್ಯೂಟೆಡ್. ನೋಡಲಿ ಇಫ್ ಕಂಡೀಷನ್ 1 ಟ್ರೂ ಆದ್ರೆ ಇಲ್ಲಿಂದ ಇಲ್ಲಿಗೆ ಎಂಟ್ರಿ ಹಾಕ್ತೀವಿ. ಇಲ್ಲಿಗೆ ಎಂಟ್ರಿ ಆಗಿ ಕಂಡೀಷನ್ 2 ಏನಾದರೂ ಟ್ರೂ ಆಯ್ತು ಅನ್ಕೊಳ್ರಿ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಷನ್ ಆಗುತ್ತೆ.
ಕಂಡೀಷನ್ 2 ಏನಾದರೂ ಫಾಲ್ಸ್ ಆಯ್ತು ಅನ್ಕೊಳ್ರಿ, ಇಫ್ ಇಂದ ಯಾವ್ದು ಬರ್ತೀವಿ, ಎಲ್ಸ್ ಬರ್ತೀವಿ. ಇನ್ ಕೇಸ್ ಇಫ್ ಕಂಡೀಷನ್ 1 ಈಸ್ ಫಾಲ್ಸ್, ಇದು ಫಾಲ್ಸ್ ಆಗಿದ್ರೆ ಇಫ್ ಇಂದ ಡೈರೆಕ್ಟ್ ಆಗಿ ಇಲ್ಲಿ ಬರ್ತದೆ ನೋಡ್ರಿ, ಎಲ್ಸ್ ಬರ್ತದೆ, ಇಲ್ಲಿ ಹೊರಗಡೆ ಹೋಗಲ್ಲ, ಇದೇ ಸಪರೇಟ್. ಈಗ ಎಲ್ಸ್ ಅಲ್ಲಿ ಇರೋದೇ ಸಪರೇಟ್. ಈಗ ನೋಡ್ರಿ, ಇಫ್ ಕಂಡೀಷನ್ 1 ಈಸ್ ಫಾಲ್ಸ್ ಆಗಿದ್ರೆ ಇಫ್ ಇಂದ ಯಾವ್ದು ಬರ್ತೀವಿ, ಎಲ್ಸ್. ಎಲ್ಸ್ ಹೊರಗಡೆ ಮತ್ತೆ ಇಫ್ ಇದೆ. ಇಫ್ ಕಂಡೀಷನ್ 3 ಈಸ್ ಟ್ರೂ, ಸ್ಟೇಟ್ಮೆಂಟ್ 3 ಈಸ್ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ 3 ಈಸ್ ಫಾಲ್ಸ್, ಎಲ್ಸ್ ಸ್ಟೇಟ್ಮೆಂಟ್ 4 ಈಸ್ ಎಕ್ಸಿಕ್ಯೂಟೆಡ್. ಏನಿಲ್ಲ, ಇಫ್ ಎಲ್ಸ್ ಎರಡು ನಮ್ಮ ಮಧ್ಯದಲ್ಲಿ ಹಾಕಿದ್ವಿ, ಇಫ್ ಎಲ್ಸ್ ಇಲ್ಲಿ ಬರ್ಕೊಂಡಿದ್ವಿ. ಕಂಡೀಷನ್ 1 ಟ್ರೂ ಆದ್ರೆ ಇಲ್ಲಿ ಎಂಟ್ರಿ ಹಾಕ್ತಿವಿ, ಕಂಡೀಷನ್ 1 ಫಾಲ್ಸ್ ಆಗಿದ್ರೆ ಎಲ್ಸ್ ಬರ್ತೀವಿ, ಇಲ್ಲಿ ಚೆಕ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಬಂದಿದೆ ನೋಡ್ರಿ, ಫೈಂಡಿಂಗ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್. ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ A B C 5 6 7. ಈಗ ನೀವು ನೋಡಿದ ತಕ್ಷಣ ಹೇಳ್ತೀರಾ ಸರ್ 7 ಇಸ್ ಅ ಲಾರ್ಜ್ ಅಂತ, ಹೌದಾ? ಒಂದು ಎಕ್ಸಾಂಪಲ್ ಬಂದಿದೆ ನೋಡ್ರಿ, ಇಫ್ A greater than B, what is the A value? 5. Greater than, what is the B value? 6. 5 greater than 6. Condition is true or false? 5 6ಕ್ಕಿಂತ ದೊಡ್ಡದ? Condition is false. ಯಾವಾಗ ಫಾಲ್ಸ್ ಆಯ್ತು, ಇಫ್ ಇಂದ ಡೈರೆಕ್ಟ್ ಆಗಿ ಬರ್ತೀವಿ, ಎಲ್ಸ್. ಎಲ್ಸ್ ಅಲ್ಲಿ ಮತ್ತೇನಿದೆ, ಇಫ್. what is the B value? 6 greater than 7. 6 greater than 7. 6 7ಕ್ಕಿಂತ ದೊಡ್ಡದು. ಕಂಡೀಷನ್ ಟ್ರೂ ನಾ ಫಾಲ್ಸ್? ಕಂಡೀಷನ್ ಈಸ್ ಫಾಲ್ಸ್. ಫಾಲ್ಸ್ ಆದ್ರೆ ಎಲ್ಲಿ ಹೋಗ್ತೀವಿ, ಎಲ್ಸ್. C is large. what is the C value? 7. ಗೊತ್ತಾಯ್ತು ಯಾವ ತರ ಅಂತ? ಇನ್ ಕೇಸ್ A ವ್ಯಾಲ್ಯೂ ಒಂದು 15 ಅನ್ಕೊಳ್ರಪ್ಪ. ಈಗ ನೋಡ್ರಿ, ಇಫ್ what is the A value? 15. 15 greater than 6. P value 6 ಅಲ್ವಾ? 15 6ಕ್ಕಿಂತ ದೊಡ್ಡದು. ಎಸ್, ಕಂಡೀಷನ್ ಈಸ್ ಟ್ರೂ. ಟ್ರೂ ಆಗಿದ್ರೆ ಎಂಟ್ರಿ ಆಗ್ತೀವಿ ಇಲ್ಲಿಗೆ. ಇಫ್ what is the A value? 15 greater than, what is the C value? 7. 15 greater than 7, condition is true. True ಆಗಿದ್ದಕ್ಕೆ A is large. what is the A value? 15. ಕಂಪ್ಯಾರಿಸನ್ ಮಾಡ್ತದೆ, A ವ್ಯಾಲ್ಯೂ ನ B ಕಂಪ್ಯಾರಿಸನ್ ಮಾಡ್ತದೆ, ಮತ್ತೆ A ವ್ಯಾಲ್ಯೂ ನ C ಗೆ ಕಂಪ್ಯಾರಿಸನ್ ಮಾಡ್ತದೆ. ನೆಕ್ಸ್ಟ್ ಸರ್, ಇನ್ ಕೇಸ್ 60 ತಗೊಳ್ರಿ ಸರ್, ಈಗ B ಲಾರ್ಜೆಸ್ಟ್ ತೋರಿಸಬೇಕು ನಮ್ಗೆ ಇದ್ರ ಪ್ರಕಾರ. what is the A value? 15. what is the B value? 60. 15 greater than 60. 15 60ಕ್ಕಿಂತ ದೊಡ್ಡದ? ಕಂಡೀಷನ್ ಈಸ್ ಫಾಲ್ಸ್. ಯಾವಾಗ ಇಲ್ಲಿ ಫಾಲ್ಸ್ ಆಯ್ತು ಡೈರೆಕ್ಟ್ ಆಗಿ ಎಲ್ಸ್ ಬರ್ತೀವಿ. ಎಲ್ಸ್ ಅಲ್ಲಿ ಏನಿದೆ, ಇಫ್. what is the B value? 60. what is the C value? 7. 60 greater than 7, condition is true. B is large. what is the B value? 60. ಗೊತ್ತಾಯ್ತಾ? ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. ಫಸ್ಟ್ A ಇಂದ B ಕಂಪ್ಯಾರಿಸನ್ ಮಾಡ್ತೀವಿ, ಆಮೇಲೆ A ಇಂದ C ಕಂಪ್ಯಾರಿಸನ್ ಮಾಡ್ತೀವಿ, ಆಮೇಲೆ B ಇಂದ C ಕಂಪ್ಯಾರಿಸನ್ ಮಾಡ್ತೀವಿ. ಈ ತರ ಕಂಪ್ಯಾರಿಸನ್ ಮಾಡುವಾಗ ನಮಗೆ ಯಾವುದು ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ಈಸಿಯಾಗಿ ಫೈಂಡಿಂಗ್ ಔಟ್ ಮಾಡಬಹುದು. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ನೆಸ್ಟೆಡ್ ಇಫ್ ಮೀನ್ಸ್ one if statement is enclosed with another if statement is called nested if. This is the syntax and this is the example. ನಿಮಗೆ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ನೋಡ್ರಿ, ಇಫ್ ಕರೆಕ್ಟ್ ಆಗಿ ಎಲ್ಸ್ ಬರೀಬೇಕು, ಇಫ್ ಗೆ ಎಲ್ಸ್, ಇಫ್ ಕರೆಕ್ಟ್ ಆಗಿ ಎಲ್ಸ್ ಬರೀಬೇಕು. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ಲಾಸ್ಟ್ ಒನ್, ಮಲ್ಟಿಪಲ್ ಸೆಲೆಕ್ಷನ್ ಆರ್ ಓವರ್ ಸ್ವಿಚ್ ಸ್ಟೇಟ್ಮೆಂಟ್. ಅದರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ